ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಮಾನಸಾಸ್ ಕಿಚನ್ ಆ್ಯಂಡ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಸ್ವಲ್ಪ ಬೀಜಗಳನ್ನ ನೆಡುವ ಅಂತ ನೋಡ್ತಾ ಇದ್ದೀನಿ. ಇದು ಬೀನ್ಸ್ ಮತ್ತು ಇದು ಮೂಸಂಬಿ ಅಂತಾರಲ್ಲ ಅದರ ಬೀಜ ಮತ್ತು ಪಚ್ಚೆಸರು ಕಾಳು ನನ್ನ ಗಿಡದಲ್ಲೇ ಆಗಿತ್ತು. ಅದನ್ನು ಅಲ್ಲೇ ಒಣಗಿಸ್ಲಿಕ್ಕೆ ಬಿಟ್ಟಿದ್ದೆ ನಾನು, ಅದನ್ನು ಕೂಡ ತೆಗೆದಿದ್ದೇನೆ. ಈಗ ಒಂದೊಂದೇ ಬೀಜಗಳನ್ನು ನೆಡ್ತಾ ಇದ್ದೇನೆ. ಏನಿಲ್ಲ, ಖಾಲಿ ಬೆರಳಿಂದಲೇ ಸ್ವಲ್ಪ ಹೊಂಡ ಥರ ಮಾಡಿ ಬೀಜ ಹಾಕಿ ಸ್ವಲ್ಪ ಮಣ್ಣನ್ನು ಮುಚ್ಚಿದ್ರೆ ಆಯಿತು. ಇದಾದ ಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕಬೇಕು. ಬಿಸಿಲು ಮಾತ್ರ ಭಾಳನೇ ಇದೆ, ಆದರೂ ಹಾಕಿದ್ದೀನಿ. ನೋಡಬೇಕು ಹುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ ನೀರು ಮಾತ್ರ ಕೊಡ್ತಾ ಇರಬೇಕು, ಚೆನ್ನಾಗಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ನೆಲದಲ್ಲೂ ಕೂಡ ಹಾಕ್ತಿದ್ದೆ ನಾನು. ಇದು ನೋಡಿ, ನಾನು ಬೀನ್ಸ್ ಹಾಕಿದ್ನಲ್ಲ ಆ ದಿನ ಉಟ್ಕೊಂಡಿದೆ ನೋಡಿ. ಇದು ಟೊಮೆಟೊ ಕೂಡ ಸ್ವಲ್ಪ ಕಲರ್ ಬರ್ತಾ ಇದೆ. ಬಂದ ಮೇಲೆ ತೆಗೆಯುವ. ಇದು ಯಾವ ಗಿಡ ಅಂತ ಹೇಳಿ ನೀವೇ ಕಮೆಂಟಲ್ಲಿ ನನಗೆ ಆನ್ಸರ್ ಮಾಡಿ. ನೋಡಿ, ಈ ರೀತಿ ಸ್ವಲ್ಪ ಗೆರೆ ಥರ ತೆಗೆದು, ಇದು ಪಚ್ಚೆಸರು ಕಾಳಿದು ಒಣಗಿರುವಂಥದ್ದು, ಅದನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ಮಣ್ಣು ಮುಚ್ಚಿದ್ರೆ ಆಯಿತು, ಅಷ್ಟೇ. ಇದು ಯಾವ ಗಿಡ ಅಂತ ಹೇಳ್ತೀರ ನೀವು? ಸಣ್ಣಕ್ಕಿದೆ ನೋಡಿ, ಬರೀ ಈ ಕೈಯಲ್ಲೇ. ನಂಗೆ ಕಮೆಂಟಲ್ಲಿ ತಿಳಿಸಿ ಯಾವ ಗಿಡ ಅಂತ ಹೇಳಿ. ಇಲ್ಲೂ ಒಂದು ಗಿಡ ಇದೆ ನೋಡಿ, ಇದರ ಹೆಸರು ಕೂಡ ಹೇಳಿ ನನಗೆ. ಕೈ ಪೂರ್ತಿ ಮಣ್ಣು ಹಾಕಿಬಿಟ್ಟಿದೆ. ಅಲ್ಲಿ ನೋಡಿ, ಕುಕ್ಕರ್ ಇಟ್ಟಿದ್ದೇನೆ ನಾನು ಅಡುಗೆಗೆ. ಬೇಳೆ ಇಟ್ಟಿದ್ದೇನೆ, ಇದಕ್ಕೆ ಬೇಳೆ ಸಾರಿಗೆ. ಗ್ಯಾಸ್ ಪೂರ್ತಿ ಖಾಲಿಯಾಗಿ ಹೋಗಿತ್ತಲ್ಲ, ಹಾಗಾಗಿ ಒಲೆಯಲ್ಲಿ ಅಡುಗೆ ಆಗ್ತಾ ಇದೆ. ಬೆಂಕಿ ಅಂತೂ ಆಗೋದೇ ಇಲ್ಲ ಕೆಲವೊಂದು ಸರಿ, ಆದರೂ ಮಾಡಲೇಬೇಕಲ್ವ, ಏನು ಮಾಡೋದಕ್ಕಾಗೋದಿಲ್ಲ. ಈಗ ಆಗ್ತಾಗಿದೆ ನೋಡಿ ಬೆಂಕಿ. ಬಿಸಿಲು ಮಾತ್ರ ಭಯಂಕರ ಉಂಟು. ನ್ಯೂಸಲ್ಲೂ ಕೂಡ ಹೇಳ್ತಾಯಿದ್ರು ಜಾಸ್ತಿ ಬಿಸಿಲಿರುತ್ತೆ, ಹೊರಗಡೆ ಬರಬೇಡಿ ಅಂತ. ನೋಡಿ, ಬೀನ್ಸ್ ಸುಕ್ಕಾಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲನೂ. ಬಟಾಟೆ, ಟೊಮೆಟೊ, ಕಾಯಿ ತುರಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಬೀನ್ಸು ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಬೇಸಿಗೆಗಾಲದಲ್ಲಿ ಸ್ವಲ್ಪ ಆಗಾಗ ಫ್ರೂಟ್ಸ್ ಜ್ಯೂಸು, ಎಳನೀರು, ಲಿಂಬು ಜ್ಯೂಸು, ಈ ಥರದನ್ನೆಲ್ಲ ನಾವು ಕುಡಿತಾ ಇರಬೇಕು. ದೇಹನ ಡಿಹೈಡ್ರೇಟ್ ಆಗೋದಕ್ಕೆ ಬಿಡಬಾರ್ದು. ಸ್ವಲ್ಪ ಚೆನ್ನಾಗಿ ಹೆಲ್ತ್ ಕೇರ್ ತೊಗೊಂಡ್ರೆ ಒಳ್ಳೆಯದು. ಇದು ನೋಡಿ, ಆ ದಿನ ನಾನು ತೋರಿಸಿದ್ನಲ್ಲ ಅದು ಖಾಲಿ ಆಯಿತು ಮಾವಿನಕಾಯಿದು. ಇದು ವಾಪಸ್ ನಾನು ಮಾವಿನಕಾಯಿ ತಂದು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೀನಿ. ಸುಮಾರಷ್ಟು ಆಗಿದೆ. ನನಗೆ ಈ ರೀತಿ ಉಪ್ಪಿನಕಾಯಿ ತುಂಬಾ ಇಷ್ಟ ನೋಡಿ. ಡೈಲಿ ತಿನ್ನೋದಕ್ಕೋಸ್ಕರ ಇನ್ನೊಂದು ಡಬ್ಬದಲ್ಲಿ ಹಾಕಿದ್ದೀನಿ ನಾನು. ಅರ್ಧ ಖಾಲಿ ಆಗಿದೆ, ಇದು ಇನ್ನು ಅರ್ಧ ಇದೆ. ಈಗ ನಾನು ಈಗ ನಾನು ಬೀನ್ಸ್ ತೆಗೆಯೋದಕ್ಕೆ ಬಂದಿದ್ದೀನಿ. ಬೀನ್ಸ್ ಎಲ್ಲ ಕಟ್ ಮಾಡಾದ್ಮೇಲೆ ನಂಗೆ ನೆನಪಿಗೆ ಬಂತು, ಗಿಡದಲ್ಲೂ ಸ್ವಲ್ಪ ಬೀನ್ಸ್ ಇದೆಯಲ್ಲ, ಯೂಸ್ ಮಾಡ್ಕೊಂಬಿಡೋಣ ಅಂತ. ಸುಮಾರಷ್ಟು ಒಂದು ಮುಷ್ಟಿಯಷ್ಟು ಸಿಕ್ಕಿದೆ ನನಗೆ ಬೀನ್ಸ್ಗಳು. ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಳ್ತೀನಿ, ಇನ್ನೊಂದು ಕೈಯಲ್ಲಿ ಕೆಲಸ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ತ್ರಾಸಾಗುತ್ತೆ. ಈ ಬೀನ್ಸ್ ತೆಗೆಯೋದಕ್ಕೆ ಹೋಗಿ ಸ್ವಲ್ಪ ಸಣ್ಣ ಸಣ್ಣ ಬೀನ್ಸ್ಗಳು ಕೂಡ ಬಿದ್ದೋಯಿತು. ಕರೆಕ್ಟಾಗಿ ವಿಡಿಯೋ ಕೂಡ ಆಗಿಲ್ಲ ನೋಡಿ, ತೆಗಿಬೇಕಿದ್ರೆ. ಇನ್ನು ಸ್ವಲ್ಪ ಸಣ್ಣ ಸಣ್ಣದೇ ಇದೆ ಬೀನ್ಸ್ಗಳು. ಬಾಕಿ ಅದು ಗೆಣಸಿನ ಬಳ್ಳಿ ಫುಲ್ ಹತ್ಕೊಂಡ್ಬಿಟ್ಟಿದೆ, ತುಂಬಾ ದೊಡ್ಡ ಆಗಿಬಿಟ್ಟಿದೆ ಗೆಣಸಿನ ಬಳ್ಳಿ. ಬೀನ್ಸ್ ಸುಮಾರಷ್ಟು ಸಿಕ್ಕಿದೆ ಇವತ್ತೇ. ಇದನ್ನು ಕೂಡ ಸುಕ್ಕಾಗೆ ಹಾಕ್ತೀನಿ ನಾನು. ಬೀನ್ಸ್ ಮಾತ್ರ ಒಳ್ಳೆ ಗಿಡ, ಒಂದು ಸತಿ ಹಾಕಿದ್ರೆ ಸಾಕು, ಸುಮಾರು ಸತಿ ಸಿಗುತ್ತೆ ನಿಮಗೆ ಬೆಳೆ. ಈ ಬದನೆಕಾಯಿ ಥರನೇ ಮತ್ತು ಟೊಮೆಟೊ ಥರ ಸಿಗ್ತಾನೇ ಇರುತ್ತೆ ಇಳುವರಿ. ನೋಡಿ, ಇಷ್ಟು ಸಿಕ್ಕಿದೆ. ಬೇಸಿಗೆಗಾಲದಲ್ಲಿ ಹೊರಗಡೆ ಕೂತ್ಕೊಂಡು ಅಡುಗೆ ಮಾಡೋದೇ ಒಂದು ಟಾಸ್ಕು ನೋಡಿ. ಛತ್ರಿ ಇಟ್ಕೊಂಡು ಕೂತಿದ್ದೀನಿ ನಾನು, ಬಿಸಿಲಿಗೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲಿ ಈಗ ಸುಖ ಮಾಡೋದಕ್ಕೆ ಬಂದಿದ್ದೀನಿ ನಾನು. ಕಾಲಂತೂ ಇಡೋದಕ್ಕಾಗೋದಿಲ್ಲ, ಅಷ್ಟು ಬಿಸಿಯಾಗಿದೆ.
ಸಿಮೆಂಟ್ ಇದೆಯಲ್ವ, ಹಾಗಾಗಿ ಈಗ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಇದಕ್ಕೇ ಸಾಸಿವೆ, ಜೀರಿಗೆ ಮತ್ತು ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ ನಾನು, ನೋಡ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಕಡಲೆಬೇಳೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕಡಲೆಬೇಳೆ ಹಾಕಿದ್ರೆ. ಸ್ವಲ್ಪ ಪಟಪಟ ಅನ್ನಬೇಕು. ಇದು ಗ್ಯಾಸ್ ಒಲೆ ಥರ ಅಲ್ಲ, ಒಂದೇ ಥರ ಉರಿ ಇರೋದಿಲ್ಲ ಇದಕ್ಕೆ, ಪದೇ ಪದೇ ಮಾಡ್ತಾ ಇರಬೇಕಲ್ವ, ಹಾಗಾಗಿ ಸ್ವಲ್ಪ ಲೇಟಾಗಿ ಆಗುತ್ತೆ ಅಡುಗೆ. ಬೆಂಕಿ ಚೆನ್ನಾಗಾದರೆ ಅಡುಗೆ ಪಟಪಟ ಆಗುತ್ತೆ. ಎಲ್ಲ ನೋಡಿ, ಯಾವಾಗ ತೋರಿಸಿದ್ನಲ್ಲ ನಾನು ಎಲ್ಲ ಕಟ್ ಮಾಡಿಕೊಡೋದು ಎಲ್ಲದನ್ನು ಹಾಕಿದ್ದೀನಿ. ಇದಕ್ಕೆ ಉಪ್ಪು, ಅರಿಶಿಣ, ಸ್ವಲ್ಪ ನೀರು ಇಷ್ಟನ್ನು ಹಾಕಿ ಕುದಿಸೋದಕ್ಕೆ ಇಟ್ಟಿದ್ದೆ ನಾನು. ಈಗ ರೆಡಿಯಾಗಿದೆ ನೋಡಿ ಊಟಕ್ಕೆ. ಬೇಳೆ ಸಾರು, ಬೀನ್ಸ್ ಪಲ್ಯ. ಇದು ನಾನು ಸಂಜೆಗೆ ಕಲ್ಲಂಗಡಿ ಹಣ್ಣು ಕಟ್ ಮಾಡಿದ್ದೀನಿ. ಸುಮಾರು ಒಂದು 2-3 kg ಅಷ್ಟಿತ್ತು, ಅಷ್ಟು ದೊಡ್ಡಕ್ಕೆ ತಂದಿದ್ದಾರೆ ನಮ್ಮ ಮನೆಯವರು. ಹೇಳಿದ್ನಲ್ವ, ಬೇಸಿಗೆಗಾಲದಲ್ಲಿ ಸ್ವಲ್ಪ ಆಗಾಗ ಫ್ರೂಟ್ಸ್ಗಳನ್ನ, ಜ್ಯೂಸ್ಗಳನ್ನ ತಿಂತಾ ಇರಬೇಕು, ಕುಡಿತಾ ಇರಬೇಕು ಅಂತ. ಮಧ್ಯೆ ಮಧ್ಯದಲ್ಲಿ ಬೇರೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕಿಂತ ಈ ರೀತಿ ತಿಂದರೆ ದೇಹಕ್ಕೂ ಒಳ್ಳೆಯದು, ತಂಪಾಗಿರುತ್ತೆ. ನನ್ನ ಪುಣ್ಯ, ರಾತ್ರಿ ಸಿಲಿಂಡ್ರ್ ಸಿಕ್ತು. ಅದು ನಮ್ಮದಲ್ಲ, ನಮ್ಮ ಎದುರುಗಡೆ ಮನೆಯವ್ರದ್ದು. ಪುಣ್ಯ, ಅವ್ರು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನನಗೆ ಬಂದದ್ದೇ ಜೀವ ಬಂದಂಗಾಯಿತು ಸಿಲಿಂಡ್ರು. ಈಗ ಇದರಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ ನಾನು. ಎಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ, ಮತ್ತು ಅನ್ನಕ್ಕೂ ಇಟ್ಟಿದ್ದೀನಿ ಅನ್ನ ಮಾಡೋದಕ್ಕೆ. ನೋಡಿ, ಎಲ್ಲ ತಿಂದು ಸಿಪ್ಪೆ ಇಲ್ಲಿದೆ. ಇದು ನನ್ನ ಕಾಂಪೋಸ್ಟಿಗೆ ಹೋಗುತ್ತೆ.